ನಮಸ್ಕಾರ 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 ಬರ್ರಿ ವೀಕ್ಷಕರೇ, ಈ ಸಲ ಬಿಗ್ ಬಾಸ್ ಗೆ ಸೆಲೆಕ್ಟ್ ಆಗಿರುವಂತ ಕಂಟೆಂಟೆಂಟ್ ಗಳ ಹೆಸರಿನ ಲಿಸ್ಟ್ ಬಂದೈತಿ. ಯಾರ್ಯಾರು ಸೆಲೆಕ್ಟ್ ಆಗ್ಯಾರ ನೋಡ್ಕೊಂಬರ್ನ. ಫಸ್ಟ್ ಒನ್ ಆಮ್ಲೆಟ್ ಮಂಜಣ್ಣ. ಕಂಜಾಜುಲೇಷನ್ ಮಿಸ್ಟರ್ ಮಂಜಣ್ಣ, ಚಲೋ ತಂಗಾಡಿ ಗೆದ್ದ ಬಾ. ಸೆಕೆಂಡ್ ಒನ್ ಅಮಕುಡುಮುಕು ಮಂಜ. ಅಮಕುಡುಮುಕು ಒಳಗ್ ಹೊಂಟಾಗ ಒಂದ್ 2 ಲೀಟರ್ ಪೆಟ್ರೋಲ್ ತಗೊಂಡೋಗ, ನೀನ ಗೆಲ್ತಿ. ಥರ್ಡ್ ಒನ್ ಕಿಪ್ಪಿ ಅಕ್ಕ. ಗೆದ್ದು ಬನ್ನಿ ಜನರೇ. ಫೋರ್ತ್ ಒನ್ ಅಳ್ಳಿಟ್ಟು ಶಿಳ್ಳಿ ಹೊಡಿ ಉಲಿಗೆಮ್ಮಕ್ಕ. ಯಾಕ ಒಳಗ ಹಳ್ಳಿಗಿಳು ಒಯ್ಬ್ಯಾಡ್ಬೇ ಮತ್ತೆ. ಫಿಫ್ತ್ ಒನ್ ಡುಂಪಾ ಅಪ್ಪ ಡುಂಪಾ ಡುಂಪಾ. ಆಲ್ ದ ವೆಸ್ಟ್ ಯಮ್ಮ. ನಿಂಗು ಬಿಗ್ ಬಾಸ್ ಸೆಲೆಕ್ಟ್ ಮಾಡ್ತೀನಿ. ಹೆಸರು ಹೇಳಿಂದ ಟೈಮ್ ಆಗೈತಿ, ಮುಕ್ಳಿ ಮುಚ್ಕೊಂಡು ಮಕ್ಕ ನಡಿಯಲೋ. ಅಜ್ಜಿ ನೀನಾರ ಹೋಗ್ಯೇನ್ ಬಿಗ್ ಬಾಸ್ ಗೆ? ನನಗ್ ಭಯ ಆಗ್ತಿದೆ. ಏ ಅಜ್ಜಿ, ನಿನಕಿನ ಮುದುಕಿ ಆಗಿರೋ ಮುದುಕವನ ಧೈರ್ಯವಾಗಿ ಹೊಂಟಾಳ, ನಿಂಗ್ ಯಾಕೆ ಭಯ? ಯಾಕೋ ಹೀಗ್ ಕಾಡ್ತಿದ್ಯಾ? ಸಣ್ಣ ಕಡ ಅಂತಾವ ಏನ ಹುಚ್ಚಿ ಆಗೋಗಿದ್ದೀನಿ. ಹುಚ್ಚಾಗ್ಬಿಟ್ಟಿ? ಹಂಗಂದ್ರ ತಡಿ, ನಿನಗ ಹುಚ್ಚಾಸ್ಪತ್ರೆ ಕಳ್ಸೋ ವ್ಯವಸ್ಥೆ ಮಾಡ್ತೇನೆ. ಮರಿಯಪ್ಪ. ನಾನ್ ಶಾನ್ಭೋಗ ಮರಿಯಪ್ಪ ಮಾತಾಡ್ತಿರೋದು. ಹಾ ಮರಿಯಪ್ಪ, ಕೇಳಿಲ್ಲ? ಇವ್ನಿಗ್ ಸೀದಾ ಕರ್ಕೊಂಡ್ ಹೋಗಿ ಅಲ್ಲೇ ಡಾಕ್ಟರ್ ಹೇಳೇನಿ, ಅವ್ರ ಕಡೆ ಬಿಟ್ಟು ಬಂದ್ಬಿಡ. ನನ್ನ ಪ್ರೀತಿಯ 7 ಕೋಟಿ ಕನ್ನಡ ಅಭಿಮಾನಿಗಳಿಗೆ ಇವತ್ತಿನ ನನ್ನ ಕಹಿಯಾದ ಒಂದು ಸುದ್ದಿ ಹೇಳ್ತಿದ್ದೇನೆ. ಹೋದ ವರ್ಷದಾಗೆ ಬಿಗ್ ಬಾಸ್ ಬನ್ನಿ ಅಂತ ಕರೆದಿದ್ರು ನನ್ನ, ಆದ್ರೆ ನಾನು ಕಾರಣಾಂತರದಿಂದ ಹೋಗಕ್ಕಾಗ್ಲಿಲ್ಲ. ಈ ಸಲನು ಕರೆದಿದ್ದಾರೆ. ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ, ನಾನು ಬರಕ್ಕಾಗಲ್ಲ. ಯಾಕಂದ್ರೆ ನಾನು ಮೇಸ್ತರ ಹತ್ರ ಅಡ್ವಾನ್ಸ್ ಇಸ್ಕೊಂಡ್ಬಿಟ್ಟಿದ್ದೀನಿ, ಬರಕ್ಕಾಗಲ್ಲ. ದೇವ್ರ ಸತ್ಯೋಗು ನಾನು ನೋಡಿ, ನಾನು ಬರಬೇಕು ಅಂತ ನನಗೆ ಆಸೆನೆ, ಆದ್ರೆ ಅಡ್ವಾನ್ಸ್ ಇಸ್ಕೊಂಡ್ಬಿಟ್ಟಿದ್ದೀನಿ, ಬರಕ್ಕಾಗಲ್ಲ. ಸುದೀಪ್ ಸರ್ನ ಬಂದು ತಬ್ಕೊಬೇಕು ಅಂತ ಆಸೆ. ಎಪಿಸೋಡ್ಗೆ ಬರಬೇಕು, ಖುಷಿಯಾಗಿ ಬಿಗ್ ಬಾಸ್ ಬಂದು ಮನೋರಂಜನೆ ಕೊಡ್ಬೇಕು ಅಂತ ನನಗೂ ಆಸೆ. ದೇವ್ರಿಗೆ ಬರಕ್ಕಾಗಲ್ಲ, ಬೇಜಾರು ಮಾಡ್ಕೊಂಬಿಡಿ. ದೊಡ್ಡಬಳ್ಳಾಪುರ, ವಿಜಯಪುರ, ಹೊಸಕೋಟೆ, ದೇವನಹಳ್ಳಿ, ಕೋಲಾರ, ಚಿಂತಾಮಣಿ, ಗದಗ ಎಲ್ಲ ಕಡೆ ನನ್ನ ಅಭಿಮಾನಿಗಳಿದ್ದಾರೆ. ಮಂಜಾನ ಯಾಕೆ ಬಿಗ್ ಬಾಸ್ ಬರ್ಲಿಲ್ಲ ಅಂತ ಕಾಯ್ತಾ ಇದ್ದಾರೆ. ದೇವ್ರಿಗೂ ಈ ಸಲ ನಾನು ಬರಕ್ಕಾಗಲ್ಲ. ನನ್ನ ಅಭಿಮಾನಿಗಳು ಯಾವತ್ತು ಯಾರು ಬೇಜಾರು ಮಾಡ್ಕೊಂಡಕ್ ಹೋಗ್ಬೇಡಿ, ನಾನು ಬರಕ್ಕಾಗಲ್ಲ. ಮುಂದೆಂತ ಸೀಸನ್ ಇದ್ರೆ ಬಿಗ್ ಬಾಸ್ ನಮ್ಮದೇ ಆಗಿರ್ತದೆ, ಅವ ನಮ್ಮದೇ ಆಗಿರ್ತದೆ. ಈ ಮಂಜ ಹೋದ್ರೆ ಯಾರನ್ನು ಮಾತಾಡಕ್ ಬಿಡಲ್ಲ. ಖುಷಿಯಾಗಿ ಪ್ರಾಕ್ಟೀಸ್ ಮಾಡಿ ದೇವ್ರಿಗೂ ಖುಷಿಯಾಗಿ ಮನೋರಂಜನೆ ಕೊಡೋಣ. ಎಲ್ಲರಿಗೂ ಬಿಗ್ ಬಾಸ್ ಅಲ್ಲಿ ಖುಷಿಯಾಗಿ ಕೊಡೋಣ. ಕಂಟೆಂಟ್ ಅಂತಾರಲ್ಲ, ಅಲ್ಲಿ ಹೋದ್ಮೇಲೆ ಕಂಟೆಂಟ್ ಅಂತ ಯಾವ ತರ ಕಂಟೆಂಟ್ ಅಂತ ಗೊತ್ತಾಗೋದು. ಆ ಕಂಟೆಂಟ್ ನಾನು ಕೊಡ್ತೀನಿ. ಬಿಗ್ ಬಾಸ್ ಬಂದ ಮೇಲೆ ನಾನು ಕೊಡ್ತೀನಿ. ಖುಷಿಯಾಗಿರಿ, ವೇಟಿಂಗ್ ಲಿಸ್ಟ್ ಅಲ್ಲಿ ಇರಿ. ಬಿಸಿ ಸುದ್ದಿ ಈ ಮಂಜ ಬರೋವರೆಗೂ ವೇಟಿಂಗ್ ಲಿಸ್ಟ್ ಅಲ್ಲಿ ಇರಿ. ನಮಸ್ಕಾರ ಕನ್ನಡ ಬಿಗ್ ಬಾಸ್. ನನ್ನ ಹೆಸರು ಸೈದಾ ಫಸಿಹಾ ಬಾನು. ನೀವು ನನ್ಗೆ ಪ್ರೀತಿಯಿಂದ ಫಸಿ ಅಂತ ಕೂಗ್ಬೋದು. तू समझा? हाँ नहीं तू समझा नहीं. ನಾನು ಬಂದಿ ಬೆಂಗಳೂರಿಂದ, ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಿಂದಾನೆ. ನಾನ್ ಯಾಕೆ ಕನ್ನಡ ಬಿಗ್ ಬಾಸ್ ಅಲ್ಲಿ ಬರ್ಬೇಕಂದ್ರೆ, ಫಸ್ಟ್ ಸೀಸನ್ ಬಂದಿ ನಮ್ಮ ಮಾಮ ಬಂದಿ ಸೇಮ್ ಟು ಸೇಮ್ ಸುದೀಪ್ ಸರ್ ತರಾನೇ ಕಾಣಿಸೋದು. ಇವ್ರು ಇವಾಗ ತೀರ್ಕೊಬಿಟ್ಟಿದ್ದಾರೆ. 15 ವರ್ಷ ಮುಂಚೆನೆ ನಾನು ಸುದೀಪ್ ಸರ್ ನ ನೋಡಿದ್ರೆ ಇವ್ರ ಗ್ಯಾಪ್ ನ ಬರುತ್ತೆ. ಸೊ ನನ್ಗೆ ಇವರು ಸೇಮ್ ಟು ಸೇಮ್ ಸುದೀಪ್ ಸರ್ ತರ ಕಾಣಿಸ್ತಾರೆ. ಸೆಕೆಂಡ್ ರೀಸನ್ ನಾನ್ ಒಂದು ದಕ್ನಿ ಕಂಟೆಂಟ್ ಕ್ರಿಯೇಟರ್. ನಾನು ಬೆಂಗಳೂರಲ್ಲಿ ಕಂಟೆಂಟ್ ಕ್ರಿಯೇಟರ್ ಇದ್ದೀನಿ. ಕಾಂಟ್ರವರ್ಸೀಸ್ ತುಂಬಾ ಆಗ್ತಿರುತ್ತೆ, ನನ್ ಬಗ್ಗೆ ತುಂಬಾ ಆಗ್ತಿರುತ್ತೆ. ಏನಾದ್ರು ಒಂದ್ ವಿಡಿಯೋ ಮಾತ್ರ ತುಂಬಾ ಕಾಂಟ್ರವರ್ಸಿ ಆಗುತ್ತೆ. ಏನಾದ್ರು ನಾನ್ ಬಿಗ್ ಬಾಸ್ ಅಲ್ಲಿ ಬಂದ್ರೆ ಫನ್, ಎಂಟರ್ಟೈನ್ಮೆಂಟ್, ಜಗಳ ತುಂಬಾ ಆಗುತ್ತೆ. ಯಾರಾದ್ರೂ ನನ್ ಜೊತೆ ಕರ್ಕೊಂಡ್ರೆ ನಾನಂತೂ ಬಿಡೋದಿಲ್ಲ. ಎಂಟರ್ಟೈನ್ಮೆಂಟ್ ಮಜಾ ತುಂಬಾ ಬರುತ್ತೆ ಗೈಸ್. ಆಮೇಲೆ ಕನ್ನಡ ನಾನು ಇವಾಗ ಅಂತೂ ಕನ್ನಡ ಸಕ್ಕತ್ತಾಗಿ ಬರುತ್ತೆ. ಇನ್ನ ಫ್ಲೂಯೆಂಟ್ ಆಗ್ಬಿಡ್ತೀನಿ. ಅಂದ್ರೆ ನಾನು ಎಲ್ಲಾ ಎಕ್ಸ್ಪ್ಲೋರ್ ಮಾಡ್ಬೇಕು, ನಾನು ಹೇಗಿರ್ತಾರೆ, ಹೆಂಗೆ ಚೆನ್ನಾಗಿರ್ತಾರೆ ಅಂತ. ನಾನು ನಿಮ್ಗೆ ಬೇಳ್ಕೊಡ್ತೀನಿ. ನನ್ಗೆ ಕನ್ನಡ ಬಿಗ್ ಬಾಸ್ ಅಲ್ಲಿ ಈ ಸೀಸನ್ ನನ್ಗೆ ಒಂದ್ ಚಾನ್ಸ್ ಕೊಡಿ. ನನ್ ಸೆಲ್ಫ್ ಗೆ ನಾನು ಪ್ರೂವ್ ಮಾಡ್ತೀನಿ. ತುಂಬಾ ಎಂಟರ್ಟೈನ್ಮೆಂಟ್ ಅಂದು ತುಂಬಾ ಬೀಳತ್ತೆ. ಸುದೀಪ್ ಸರ್ ಗುಣಗೆ ತುಂಬಾ ಹೃದಯದಿಂದ ಧನ್ಯವಾದಗಳು ಸರ್. ಇದೊಂದ್ಸರಿ ನಮಗೂ ಬಿಗ್ ಬಾಸ್ ಗೆ ಅವಕಾಶ ಇದ್ರೆ ಬರ್ಬೇಕು ಅನ್ಕೊಂಡಿದೀವಿ. ಹೇಗಾರ ಮಾಡಿ ನಮಗೂ ಒಂದ್ ಚಾನ್ಸಸ್ ಕೊಡಿ ಅಂತ ಕೇಳ್ಕೊಂತೀವಿ. ಎಲ್ರು ಈ ವಿಡಿಯೋನ ನಮ್ ಸುದೀಪ್ ಸರ್ಗೆ ಶೇರ್ ಮಾಡಿ. ಅಕ್ಕ, ಅದು ಬಿಗ್ ಬಾಸ್ ಕಣಕ. ಅಲ್ಲಿ ಟಾಸ್ಕ್ ಕೊಟ್ಟು ಟ್ಯಾಲೆಂಟ್ ಮೇಲೆ ಆಟ ಆಡಿಸ್ತಾರೆ. ಇನ್ನೊಬ್ರು ಸಾಮಾನ್ ಕೊಟ್ಟು ಹಳ್ಳಿಟ್ಟು ಸಿಳ್ಳಿ ಒಡ್ಸಲ್ಲ ಕಣಕ. ಕರ್ನಾಟಕದಲ್ಲಿರೋ ಪ್ರತಿಯೊಂದು ಕನ್ನಡಿಗರಿಗೆ ಕೈ ಮುಗಿದು ಕೇಳ್ಕೊಂತೀನಿ. ನಾನು ಈ ಬಿಗ್ ಬಾಸ್ ಹೋಗೋದು ನನ್ನ ದೊಡ್ಡ ಕನಸು. ಈ ನಿನ್ ಕನ್ಸು ನನ್ಸಾಗೋದಿಲ್ಲ. ನಿನ್ ನಮಸ್ಕಾರನ ಮಡಚಿ ನಿನ್ ಮುಕ್ಕಳಾಗಿಟ್ಕೋ. ಅಲ್ಲಿ ಓದುವಾಗ ಮೇಷ್ಟ್ರು ಗುರುಗಳಾಗ್ತಾರೆ. ಅವತ್ ಅದೇ ಗುರುಗಳು ನಿನ್ ಬಗ್ಸಿ ನಾಕೆಟ್ ಮುಕ್ಕಳಿಗೆ ಓದಿದ್ರ ಈ ತರ ಚಪ್ರಿ ತರ ಆಗ್ತಾ ಇರ್ಲಿಲ್ಲ ನಿನ್ ಪೌಡೆ. ಮರೇ ಇಲ್ಲಿ ಬಂದ್ ಶೇಂಗಾರಿ
ಬಿಗ್ ಬಾಸ್ ಜಾಸ್ತಿ ಕಿರ್ಚಾಡಿದ್ರೆ ಬಿಗ್ ಬಾಸ್ ಬಂದ್ ಬಿಡ್ತಾರೆ ನಿನ್ ಬಾಯಿಗೊಂದು ಊಸು. ಅಕ್ಕ ನಿನ್ ಊಸ್ ಬಗ್ಗೆ ಮಾತಾಡಿಲ್ಲ ನಾವ್ ಯಾರು, ನೀ ಇಲ್ಲೇ ಬಂದು ಹೇತೋದ್ರು ನಿಮ್ಮನ್ ಕೇಳೋರಿಲ್ಲ ಯಾರು. ಹಾಯ್ ಫ್ರೆಂಡ್, ಹಾಯ್ ಮೂರ್ ಮುಕ್ಳಿ ಮುದುಕಿ. ಈರೇಶ್ ಅಕೌಂಟ್ ಹೋಗಿದೆ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಹೂ ಸಪೋರ್ಟ್ ಮಾಡ್ತೀವಿ. ನೀವ್ ಇಬ್ಬರು ಕೋಲಾಟ ಯಾವಾಗ ಆಡ್ತೀರಿ ಫಸ್ಟ್ ಅದನ್ನ ಹೇಳ್ರಿ. ಒಂದ್ ಹುಡುಗಿ ಬಿಡೋ ಮುತ್ತು ಅಂದ್ರೆ ನೀವ್ ಬಿಡ್ತಾ ಇಲ್ಲ ಅಂದ್ರೆ ಅನ್ಕೊಂಡಿದ್ಯಲ್ವಾ? ಹಾಗಂತ ಜನ ಅಂತಾರೆ, ನಾನ್ ಅಂದಿಲ್ಲ. ಹೇಳಲಿ ಪಾಡಿಸ್ಬೇಡ. ಸಂಧಿ ಸಂಧಿಗೆ ನುಗ್ಗಬೇಡಿರೋ ಕಮಂಗಿಗಳ ಸಂಧಿಯಲ್ಲಿ ಹುಟ್ಟುವುದು ಬರೀ ಹಂದಿಗಳು ಎಂದ ಭರತ. ಅಲ್ಲಿ ಓದುವಾಗ ಮೇಷ್ಟ್ರು ಗುರುಗಳಾಗ್ತಾರೆ. ಸರಿ ಓದಕ್ಕಂತ ಓದೋ ನೀನೇನಾಗ್ತೀಯಾ? ಜಲ್ಗಾರ ಆಗ್ತೀಯಾ? ಮೇಷ್ಟ್ರು ಗುರುಗಳಾಗ್ತಾರೆ. ಸ್ಕೂಲ್ಗೆ ಹೋದ್ರೆ ಒಬ್ಬ ಮನುಷ್ಯ ಅನ್ನೋನು ನಮ್ಮನ್ನ ಒಳ್ಳೆ ದಾರಿಯಲ್ಲಿ ಇಡಕ್ಕೆ ಒಬ್ಬ ಮೇಷ್ಟ್ರು ಅಂದ್ರೆ ಅದೇ ಗುರು, ನೀನ್ ಹೇಳ್ದಲ್ಲ ಎರಡು ಒಂದೇ, ಅದು ಗುರು ಆಗ್ತಾನೆ ಅಂತ ಹೇಳ್ಬೇಕು. ನೀನ್ ಹಿಂಗೆ ಬಿಟ್ಟ ಸ್ಥಳ ತುಂಬಿ ಅಂತ ಒಂದು ಯಾವ್ದಾದ್ರು ಕ್ವಶನ್ ಕೇಳಿದ್ರೆ ಸಾರ್ ಬಿಟಿ ಬಿರಿಯಾನಿ ಕೊಡ್ತೀರಾ ಸಾರ್ ಅಂತ ಕೇಳ್ಬಿಟ್ಟು ಮೇಷ್ಟ್ರ ಕೇಳಿ 4 ತಿಗದ ಮೇಲೆ ಹೊಡ್ಸ್ಕೊಂಡು ಸ್ಕೂಲಿಂದ ಆಚೆ ಕಳ್ಸೋ ನಿನ್ನ. ತನ್ನ ಮಕ್ಕಳು ಬುದ್ಧಿವಂತರಾಗ್ಬೇಕಂತ ತಂದೆ ತಾಯಿ ದೇವರಾಗ್ತಾರೆ. ದೇವ್ರೇ ತಂದೆ ತಾಯಿ ರೂಪದಲ್ಲಿ ಬಂದು ನಮ್ಮನ್ನ ಒಳ್ಳೆ ದಾರಿಯಲ್ಲಿ ನಡೆಸ್ತಾರೆ ಅಂತ ಹೇಳ್ಬೇಕು. ನೀನು ಹಿಂಗೆ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ರೆ ಕ್ವಶನ್ನೇ 3 ಸತಿ ಬರೆದ್ಬಿಟ್ಟು ಓಕೆ ಥ್ಯಾಂಕ್ ಯು ಅಂತ ಬರೆದ್ಬಿಟ್ಟು ಲಾಸ್ಟ್ ಅಲ್ಲಿ ಹಾಕ್ಸ್ಕೊಂಡಿರೋದು. ತನ್ನ ಮಕ್ಕಳು ಬುದ್ಧಿವಂತರಾಗ್ಬೇಕಂತ ತಂದೆ ತಾಯಿ ದೇವರಾಗ್ತಾರೆ. ಅವ್ರು ಇದಾಗ್ತಾರೆ ಇವ್ರು ಅದಾಗ್ತಾರೆ ಅದೆಲ್ಲ ಬಿಟ್ಬಿಡು. ಫಸ್ಟ್ ನೀನ್ ಏನ್ ಆಗ್ತೀಯಾ? ಇವಾಗ ಜಲಗಾರನಾಗಿದ್ಯಾ, ನೆಕ್ಸ್ಟ್ ಏನ್ ಆಗ್ತೀಯಾ? ಬಿಗ್ ಬಾಸ್ ಅಲ್ಲಿ ಕಾಲಿಕ್ಕಿದ್ರೆ ಪ್ರತಿಯೊಬ್ರು ಸ್ಟಾರ್ ಆಗ್ತಾರೆ. ಇವಾಗ ನೀನ್ ಹೇಳ್ದಂಗೆ ಬಿಗ್ ಬಾಸ್ ಮನೇಲಿ ಕಾಲಿಟ್ಟಿದ ತಕ್ಷಣ ಸ್ಟಾರ್ ಆಗಬೇಕು ಅಂತಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಟೆಕ್ನಿಷಿಯನ್ಸ್ ಎಲ್ಲರೂ ಬಿಗ್ ಬಾಸ್ ಮನೇಲಿ ಕಾಲಿಡ್ತಾರೆ, ಓಡಾಡ್ತಾರೆ, ಎಲ್ಲ ಮಾಡ್ತಾರೆ. ಅವರೆಲ್ಲ ಸ್ಟಾರ್ ಆಗೋರಾ? ಇಲ್ಲ ಅಲ್ವಾ? ಸ್ಟಾರ್ ಮಾಡೋದು ಯಾರು? ಜನ ಮಾಡಿದ್ರೇನೆ ನೀನ್ ಸ್ಟಾರ್. ನಾವು ಗೊತ್ತಲ್ಲ, ಬೇಕಂದ್ರೆ ಮೂನ್ ಸನ್ ಮಾಡ್ತೀವಿ, ಸಣ್ಣ ಮೂನ್ ಮಾಡ್ತೀವಿ, ಇಷ್ಟ ಆಗಿಲ್ಲ ಅಂದ್ರೆ 2 ಡೌನ್ ಮಾಡ್ತೀವಿ ಅಷ್ಟೇ. ಬಿಗ್ ಬಾಸ್ ಬೇಗ ಕರ್ಕೊಳ್ಳಿ ಬಿಗ್ ಬಾಸ್. ಈ ಸ್ವಲ್ಪ ದಿವಸದಿಂದ ಓಪನ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ನ, ಬಿಗ್ ಬಾಸ್ ನನ್ನ ತಗೊಳ್ಳಿ, ಬಿಗ್ ಬಾಸ್ ನನ್ನೊಂದ್ ಸ್ವಲ್ಪ ನೋಡಿ, ಬಿಗ್ ಬಾಸ್ ಇದೇ ಆಗೋಯ್ತು. ಏನಪ್ಪ ಜನ ಇನ್ನ ಬೇಜಾನ್ ಏನೇನೋ ನಡೀತಾ ಇದೆ, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಫೋಕಸ್ ಮಾಡ್ರಿ ಅಂತ ಹೇಳ್ತಾ ಇದ್ದೆ. ಬಿಗ್ ಬಾಸ್ ವಿಕ್ಕಿ ಬಿಗ್ ಬಾಸ್ ಹೋಗ್ಲಿ ಅಂತ ಹೇಳಿ ಆಮೇಲೆ ನಾನು ಬಿಗ್ ಬಾಸ್ ಹೋದ್ರೆ ಆಗ್ತೀನಿ ಮಸ್ತಾಗಿ, ಇವಾಗ ಇರ್ತೀನಿ ನಾನು ಕೂಲ್ ಆಗಿ. ಆಮೇಲೆ ವಿಕ್ಕಿನ ಬಿಗ್ ಬಾಸ್ ಅವ್ರು ಕರೆದ್ರೆ ಆಗ್ತೀನಿ ಖರಾಬ್ ಆಗಿ. ಡುಂಪಾ ಪಾ ಡುಂಪಾ 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 ಪಪ್ಪ. ಗೈಸ್, ನಮ್ಮ ಹೂವಿನ ಬಾಣದಂತೆ ಹಾನು ಕಾಣದಂತೆ ಅಕ್ಕ ಏನ ಹೇಳ್ತಿದ್ದಾಳೆ, ಕೇಳ್ಕೊಂಬನ್ನಿ. ನಮಸ್ಕಾರ, ನಾನು ನಿತೇಶ್ ಮಾತಾಡ್ತಾ ಇರೋದು. ನಾನು ಬಂದು ಮಂಡ್ಯ ಡಿಸ್ಟ್ರಿಕ್ಟ್ KR ತಾಲೂಕು ಮುಸ್ಲಿಂಕೊಪ್ಪಲು ಗ್ರಾಮದವರು. ಅಪ್ಪ ಆಟೋ ಡ್ರೈವರು, ಅಮ್ಮ ಹೌಸ್ ವೈಫ್ ಆಗಿದ್ದಾರೆ. ಓಕೆ, ನೀನ್ ಬಿಗ್ ಬಾಸ್ ಅಪ್ರೋಚ್ ಮಾಡ್ತಿದ್ಯಾ ಅಂತ ನನಗೆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಗೊತ್ತಾಯ್ತು. ಅದ್ಯಾಕೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾಯಿ ನಿಗರ್ಕೊಂಡಿರೋ ಅಂತ ವಾಯ್ಸು ಅಂತವ? ಬಿಗ್ ಬಾಸ್ ಅನ್ನೋದು ಎಷ್ಟೋ ಜನರಿಗೆ ದೊಡ್ಡ ಕನಸು, ಹಾಗೆ ನನಗೂ ಕೂಡ ಅಲ್ಲಿ ಹೋಗಿ ಸಾಧನೆ ಮಾಡುವಂತದ್ದು ತುಂಬಾ ಇದೆ. ನಾನು ಬಿಗ್ ಬಾಸ್ಗೆ ಯಾಕೆ ಹೋಗ್ಬೇಕು ಅಂತ ಕಾರಣ ಇಷ್ಟೇ. ಇತ್ತೀಚೆಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹೂವಿನ ಬಾಣದಂತೆ ಅಂತ ಸಾಂಗ್ ಆಗಿ ವೈರಲ್ ಆಗಿದ್ದೆ. ದಿನಕ್ಕೆ 100 ಕ್ರಿಮಿಗಳು ವೈರಲ್ ಆಗ್ತಾರೆ. ಮೊನ್ನೆ ಜಿರಳೆ ವೈರಲ್ ಆಗಿತ್ತು, ಹಂಗಂತ ಜಿರಳೆ ಕಳ್ಸಕ್ಕಾಗತ್ತಾ? ಅದು ಇಂಟೆನ್ಷನಲಿ ಮಾಡಿದಲ್ಲ, ಅದು ವೈರಲ್ ಆಗುತ್ತೆ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ. ಮತ್ತೆ ಏನೈತೆ ಅಂತ ನಿನ್ನ ಕರ್ಕೊಂತಾರೆ ಬಿಗ್ ಬಾಸ್ ನವರು? ಏನ್ ಟ್ಯಾಲೆಂಟ್ ಐತಿ ನಿನ್ನ ಹತ್ರ? ಏನೈತೆ ಹೇಳು? ಜಸ್ಟ್ ಫ್ರೆಂಡ್ಸ್ ಎಂಟರ್ಟೈನ್ಮೆಂಟ್ ಗೋಸ್ಕರ ನನ್ನ ಸಾಂಗ್ ಆಗಿದೆ ಅಷ್ಟೇ ಹೊರತು ಆ ಸಾಂಗ್ಗೆ ಅವಮಾನ ಮಾಡಬೇಕು ಅಂತಲ್ಲ. ಅದು ಗೊತ್ತಿದ್ರು ಕೂಡ ತುಂಬಾ ಜನ ಬ್ಯಾಡ್ ಆಗಿ ಕಮೆಂಟ್ ಮಾಡೋದು, ಬ್ಯಾಡ್ ಆಗಿ ಟ್ರೋಲ್ ಮಾಡಿದ್ರು. ಅದು ಸ್ವಲ್ಪ ನೋವಾಯ್ತು. ಹೇಳ್ರಿ, ಅವಮಾನ ಮಾಡಿದ್ದೆ ಹಂಗಾತು. ಅವಮಾನ ಬೇಕು ಅಂತ ಅವಮಾನ ಮಾಡಿರಲಿಲ್ಲ, ಫ್ರೆಂಡ್ಸ್ ಗೋಸ್ಕರ ಎಂಟರ್ಟೈನ್ಮೆಂಟ್. ಅಯ್ಯ, ನಿಮ್ಮ ಟ್ರೋಲರ್ಸ್ ಮೇಲೆ ತಾಕ್ರಿ. ಟ್ರೋಲರ್ಸ್ಗಳು ಇಲ್ಲ ಅಂದ್ರೆ ನೀವೆಲ್ಲ ಬೆಳಕಿಗೆ ಬರ್ತಿರ್ಲಿಲ್ಲ. ಅದೇ ಪ್ರಶ್ನೆ ಇರ್ರಿ, ನಿಮ್ದೆಲ್ಲ ತಪ್ಪು ಬಿಗ್ ಬಾಸ್. ಅವ್ರೇನ್ ಹೇಳಿದ್ರು, ಸಾಮಾನ್ಯ ಜನಗಳನ್ನ ಕರ್ಕೊಂತೀನಿ, ನಮ್ಮ ವೆಬ್ಸೈಟ್ ಅಲ್ಲಿ ಬಂದು ವಿಡಿಯೋ ಹಾಕ್ರಿ 3 ನಿಮಿಷ ಅಂತ ಕೇಳಿದ್ದು. ನೀವೇನು ಅರಿಯಕ್ಕ ಇನ್ಸ್ಟಾಗ್ರಾಮ್ ನಲ್ಲಿ ಹಾಕ್ತಾ ಇದ್ದೀರಾ? ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಲ ಕಂಡ್ರೆ ಹಾಕೋದು ಕೇಳಿದ್ದು. ಅವ್ರ ವೆಬ್ಸೈಟ್ ಅಲ್ಲಿ ಅಲ್ಲೋಗಿ ಹಾಕ್ರಿ, ಇಲ್ಲ ಹಾಕಿರಿ, ಯಾರು ನೋಡ್ತಾರೆ? ಅದೇ ಟ್ರೋಲರ್ಸ್ ಕೈಗೆ ಸಿಗೋದು ನೀವು. ಮತ್ತೆ ಟ್ರೋಲರ್ಸ್ ನಿಮ್ಮನ್ನ ಇಟ್ಕೊಂಡ್ ಅರ್ಥ ಮಾಡ್ಕೊಂಡು ಅವ್ರ ವೆಬ್ಸೈಟ್ ಅಲ್ಲಿ ಹೋಗಿ ಅಲ್ಲಿ ವಿಡಿಯೋ ಹಾಕ್ರಿ 3 ನಿಮಿಷದ. ಇಲ್ಲಿ ಬಂದ್ ಹಾಕೋದಲ್ಲ. ನಿನ್ನೆಯಿಂದ ನೋಡ್ತಾ ಇದ್ದೀನಿ, ಬರೀ ಎಲ್ಲ ನಮ್ಮೂರ ಅದು ನಂದು ಹಂಗೆ ಕಷ್ಟ, ನಂದು ಹಿಂಗ್ ಕಷ್ಟ, ನನ್ನ ಹತ್ರ ಆ ಟ್ಯಾಲೆಂಟ್ ಇದೆ, ಈ ಟ್ಯಾಲೆಂಟ್ ಒಬ್ರು ಹೇಳ್ತಿಲ್ಲ. ಬರೀ ನನ್ನ ಆ ಕಷ್ಟ, ನಿಂದು ಈ ಕಷ್ಟ, ನಂದು ನನ್ನ ಪೇಂಟರು. ನಾನು ದಯವಿಟ್ಟು ತಲೆಯಲ್ಲಿ ಬುದ್ಧಿ ಇಟ್ಕೊಂಡ್ಬಿಟ್ಟು 3 ನಿಮಿಷ ವಿಡಿಯೋ ಮಾಡ್ಕೊಂಡ್ಬಿಟ್ಟು ಅವ್ರ ವೆಬ್ಸೈಟ್ ಅಲ್ಲಿ ಹೋಗಿ ಹಾಕ್ರಿ. 1,00,000 ಜನ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾರೆ. ಇದ್ರಲ್ಲಿ ನೀವು ಸೆಲೆಕ್ಟ್ ಆಗ್ತೀರಾ ಅಂತ ಯಾವ ನಂಬಿಕೆ ಇಟ್ಕೊಂಡು ವಿಡಿಯೋ ಮಾಡಾಕ್ತಾ ಇದ್ದೀರಾ? ವೈರಲ್ ಆಗಿದ್ದೆ, ಫೇಮಸ್ ಆಗಿದೆ, ನಾನು ಕರ್ಕೊಂಬಿಡಿ. ನಾನು ಅಮ್ಕು ಡುಮ್ಕು ಅಂತೀನಿ, ನಾನು ಕರ್ಕೊಂಬಿಡಿ. ನಾ ಪೆಟ್ರೋಲ್ ಕುಡಿತೀನಿ, ಕರ್ಕೊಂಬಿಡಿ. ಅಯ್ಯ, ನಿಮ್ಮ ತಲೆಯಲ್ಲಿ ಬುದ್ಧಿ ಇಟ್ಕೊಳ್ಳಿ. ಟ್ಯಾಲೆಂಟ್ ಇದ್ರೆ ನೀವು ಪೆಟ್ರೋಲ್ ಕುಡಿಯೋದು ಬೇಡ. ಅವರೇ ಕರ್ಕೊಂತಾರೆ, ನೀವೇ ಫೇಮಸ್ ಆಗ್ತೀರಾ, ಎಲ್ಲ ಆಗುತ್ತೆ. ಗಿಲ್ಲಿ ಹೇಳ್ರಪ್ಪ, ಅವನ ಪೆಟ್ರೋಲ್ ಕುಡ್ದಿದ್ನ? ಟ್ಯಾಲೆಂಟ್ ಮುಖ್ಯ.
ಸರಿನಾ? ಬಿಟ್ರಿ ಹೋಲಿ, ತಪ್ಪು ನಿಮ್ಗಳನ್ನೆಲ್ಲ ಕ್ರಿಂಜ್ ನನ್ ಮಕ್ಳು ಬೆಳೆಸ್ತಾರಲ್ಲ ಜನಗಳು, ಅವ್ರ ತಪ್ಪು. ಈ ಕಾಮನ್ ಮ್ಯಾನ್ಗಳಿಗೆ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಬಿಗ್ ಬಾಸ್, ಅವ್ರದ್ದು ತಪ್ಪು. ಮನೇಲಿ ಕಿತ್ತು ತಿನ್ನೋ ಬಡತನ ಸರ್. ಖಾಲಿ 3 ಹೊತ್ತು ಊಟ ಹಾಕ್ತಿದ್ರು. 4ನೇ ಸಲ ಪರವಾಗಿಲ್ಲ, 5ನೇ ಸಲ ಊಟ ಕೇಳಿದ್ರೆ ಅದು ಹೊಟ್ಟೆನ ಅಲ್ಲ ಕಲ್ಲಂಬಾಡಿ ಕಟ್ಟೆದು ಅಂತ ಕೇಳ್ತಿದ್ರು ಸರ್. ಶಾಲೆಗೆ ಮಿನಿ ಸ್ಕರ್ಟೇ ಹಾಕೊಂಡು ಹೋಗ್ತಿದ್ದೆ. ಲಾಂಗ್ ಸ್ಕರ್ಟ್ ಹಾಕೊಳ್ಳಿಕ್ಕೆ ಬಟ್ಟೆನೇ ಇರಲಿಲ್ಲ ಸರ್ ಮನೇಲಿ. ಕಾಶ್ಮೀರಿಂದ ಕನ್ಯಾಕುಮಾರಿ ತನಕ ಖಾಲಿ ಇಂಟರ್ ಸ್ಟೇಟ್ ಟ್ರಾವೆಲ್ ಸರ್. ಇವತ್ತದಕ್ಕೆ ನನ್ನ ಪಾಸ್ಪೋರ್ಟ್ ಸ್ಟಾಂಪ್ ಇರಲಿಲ್ಲ ಸರ್. ವಾಟ್ ಈಸ್ ಸಡನ್ ಸರ್ಪ್ರೈಸ್? ಬಿಗ್ ಬಾಸ್, ನನ್ನ ಮನೇಲಿ ವಾಷಿಂಗ್ ಮಷಿನ್ ಇಲ್ಲ, ಅದಕ್ಕೆ ಪೂಲಲ್ಲಿ ಬಟ್ಟೆ ತೊಳಿತಾ ಇದ್ದೀನಿ. ಬಿಗ್ ಬಾಸ್ ಮನೇನು ಹಿಂಗೆ ಬಟ್ಟೆ ತೊಳಿತೀನಿ. ನಂಗೆ ಟೂತ್ ಪೇಸ್ಟ್ ಟೇಸ್ಟ್ ಆಗಲ್ಲ, ಅದಕ್ಕೆ ನಾನು ಬನಾನಾ ಮೇಲೆ ಬ್ರಷ್ ಮಾಡ್ತಾ ಇದ್ದೀನಿ. ಇದನ್ನ ಬ್ರಷ್ ಮಾಡ್ಬಿಟ್ಟು ತಿಂತೀನಿ. ಇದು ಬ್ರಷ್ ಆದಂಗೆ ಅಲ್ವಾ? ಸುದೀಪ್ ಸರ್, ನೀವು ನನ್ನ ಕಣ್ಣು ಮುಂದೆ ನಿಂತಿದ್ದೀರಾ, ನನಗೆ ನಂಬಕ್ಕೆ ಆಗ್ತಿಲ್ಲ. ನಾನು ಚಿಕ್ಕ ವಯಸ್ಸಿಂದ ನಿಮ್ಮ ಮೂವೀಸ್ ನೋಡ್ತಾ ಇದ್ದೀನಿ. ನಾನು ಬಿಗ್ ಬಾಸ್ ಬಂದಿರೋದೇ ನಿಮ್ಗೋಸ್ಕರ. ಓ ಮೈ ಗಾಡ್, ಐ ಕಾಂಟ್ ಬಿಲೀವ್. ನೀನ್ ಯಾವಳೆ ಹೇಳಕ್ಕೆ ನಿನ್ ಮನೇಲಿ ನೀನ್ ರಾಣಿ ಆಗಿರ್ಬೋದು, ಅದೇ ಬಿಗ್ ಬಾಸ್ ಮನೇಲಿ ನೀನೊಂದು ಕಂಟೆಸ್ಟೆಂಟ್ ಅಷ್ಟೇ, ಮರಿಬೇಡ. ನಾನು ನಿನ್ನ ಮುಟ್ಟೆ ಇಲ್ಲ. ಬಾ ಮುಟ್ಟು ತೋರ್ಸು, ಬಾ ಮುಟ್ಟು ತೋರ್ಸು, ಮುಟ್ಟು. ಏಯ್, ಫಿಸಿಕಲ್ ಆಗ್ಬೇಡ. ಯಾರಾದ್ರೂ ಏನಾದ್ರೂ ಕೋರಿ, ಯಾರಾದ್ರೂ. ವಾಟ್ ಇಸ್ ದಿಸ್? ನಂಗೆ ದುಡ್ಡು ಬೇಡ, ನಂಗೆ ಫೇಮ್ ಬೇಕು. ಫೇಮ್ ಕೊಡಿ, ಫೇಮ್. ಹಾಯ್, ನಮಸ್ತೆ ಕರ್ನಾಟಕ, ನಮಸ್ತೆ ಕನ್ನಡ ಬಿಗ್ ಬಾಸ್. ನನ್ನ ಹೆಸರು ತುಳಸಿ ಪ್ರಸಾದ್, ನನ್ನ ಊರು ಹಾಸನ್. ನಾನು ಕೃಷಿಕ, ನಾನು ಡಿಗ್ರಿ ಮಾಡಿದ್ದೀನಿ. ನಾನು ಜಮೀನಲ್ಲಿ ಜೋಳ ಬೆಳಿತೀನಿ. ನನ್ನ ಹವ್ಯಾಸ ಹಾಡು ಹೇಳೋದು, ಗಿಟಾರ್ ಬಾರಿಸೋದು, ಮ್ಯೂಸಿಕ್ ಕೇಳೋದು ಎಲ್ಲ. ಟೈಟಾನಿಕ್ ಹೀರೋಯಿನ್ ನನ್ನ ಜೇನುವೆ, ಅವಳಿಗೆ ಈ ನನ್ನ ಮನಸ್ಸು ಮೀಸಲು, ಈ ಕನಸು ಮೀಸಲು. ಐಲ ಇನ್ನು ಕಾಯಬೇಕು ನೀನು, ನಿನ್ನ ಪ್ರೀತಿ ಪಾಸಬೇನ. ಬಿಗ್ ಬಾಸ್ ಈ ಹಾಡು 2018ರಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ. ಫುಲ್ ಫೇಮಸ್ ಆಗಿದೆ, ಈಗಲೂ ಟ್ರೆಂಡಿಂಗಲ್ಲಿದೆ. ಹಾಗಾಗಿ ನನ್ನ ಬಿಗ್ ಬಾಸಿಗೆ ಸೆಲೆಕ್ಟ್ ಮಾಡಿ ನಾನು ಆಡಿಷನ್ ಕೊಡ್ತೀನಿ. ಎಲ್ಲದಕ್ಕೂ ರೆಡಿ ಇದ್ದೀನಿ. ಥ್ಯಾಂಕ್ ಯು. ಬಿಗ್ ಬಾಸ್ ಹೆಣ್ಮಕ್ಳಿಗೆ ಇಲ್ಲೆಲ್ಲ ಕೈ ಹಾಕ್ತಾ ಇದ್ದಾರೆ, ಹಿಂಗೆಲ್ಲ ಎಳಿತಾ ಇದ್ದಾರೆ. ಬಿಗ್ ಬಾಸ್ಗೆ ಹೋಗೋದಕ್ಕೆ ನಿಮ್ಗೆ ಏನೇನ್ ಅರ್ಹತೆ ಇದೆ? ಮೊದಲನೇದು, ಬಿಗ್ ಬಾಸ್ ಮನೆಗೆ ಹೋಗ್ಬೇಕಂದ್ರೆ ತುಂಬಾ ಉದ್ದದ ಲಂಗ ಹೊಲಿಸಿ ಕೈಯಲ್ಲಿ ಹಿಂಗ್ ಇಟ್ಕೊಂಡು ಎಂಟ್ರಿ ಕೊಡ್ತೀನಿ. ಅದಾದ್ಮೇಲೆ ಬೆಳಗ್ಗೆ ಹೊತ್ತು ಎದೊಳ್ಬೇಕಂದ್ರೆ ಮ್ಯೂಸಿಕ್ ಹಾಕ್ತಾರಲ್ಲ, ಅವಾಗ ಜಂಕನಕ ಅಂತ ಕುಣ್ಕೊಂಡು ಗುಡ್ ಮಾರ್ನಿಂಗ್ ಅಂತ ಎಲ್ಲಾನು ಒಂದ್ ರೌಂಡ್ ತಕ್ಕೊಂಡು ಕಾಫಿ ಕಪ್ ಮೇಲೆ ನನ್ನ ಹೆಸರು ಬರ್ದಿರ್ತೀನಿ. ಏಯ್, ನನ್ನ ಕಾಫಿ ಕಪ್ಪು ನಿನ್ ಕೈ ಹೆಂಗ್ ಬಂತು ಅಷ್ಟೇ ನಾನು ಕೇಳ್ತಾ ಇರೋದು. ಅಲ್ಲಿ ಇಟ್ಟು ಬಿಡು, ಇಟ್ಟು ಅಂದ್ರೆ ಅಷ್ಟೇ. ಅಲ್ಲಿಂದ ನನ್ನ ಬಿಗ್ ಬಾಸ್ ಆಟ ಶುರು. ಅಮಾಯಕಿ ಅನ್ನೋ ತರ, ಯಾಕಮ್ಮ ಊಟನೇ ಮಾಡಿಲ್ಲ, ನಿನ್ನ ಅಮ್ಮ ಅಂತ ಅನ್ಕೋ, ಇಲ್ಲ ನಿನ್ನ ಅಕ್ಕ ಅಂತ ಅನ್ಕೋ, ಒಂದ್ ಸ್ವಲ್ಪ ತಿನ್ನು ಪ್ಲೀಸ್ ಅಂತ ಹೇಳ್ಬಿಟ್ಟು ಆಚೆ ಬಂದು, ಬಿಗ್ ಬಾಸ್ ನನ್ಗೆ ಅವಳಂದ್ರೆ ಇಷ್ಟ ಇಲ್ಲ, ಈ ಸತಿ ನಾನು ಅವಳನ್ನ ಎಲಿಮಿನೇಷನ್ ಮಾಡ್ತಾ ಇದೀನಿ. ಯಾಕಂದ್ರೆ ಅವಳು ನಡೆಯೋ ಸ್ಟೈಲ್ ನಂಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ ಬಿಗ್ ಬಾಸ್, ಅದಕ್ಕೆ ನಾನು ಎಲಿಮಿನೇಟ್ ಮಾಡ್ಬಿಡ್ತೀನಿ ಅವಳನ್ನ. ಯಾರಾದ್ರೂ ಒಂದ್ ತುತ್ತು ಅನ್ನ ಕಮ್ಮಿ ಹಾಕದೆ ಕಾಯ್ತಾ ಇರ್ತೀನಿ. ಒಂದ್ ತುತ್ತು ಅನ್ನ ಹಾಕಕ್ಕಾಗಲ್ಲ ಅಂದ್ರೆ ಬಿಗ್ ಬಾಸ್ ಏನಕ್ಕೆ ಬರ್ಬೇಕು? ಹೊಟ್ಟೆ ತುಂಬಾ ಊಟ ಇಲ್ಲ ಅಂತ ಸಾಯ್ಬೇಕಾ ನಾವು? ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಎಷ್ಟು ಎಲ್ಲ ನೋವು ಮಾಡ್ತಾ ಇದ್ದಾರೆ ನನಗೆ. ನೋಡಿ ಒಂದ್ ಸ್ವಲ್ಪ ನಮ್ ಕಡೆ ನೋಡಿ ಬಿಗ್ ಬಾಸ್. ಇನ್ಮೇಲೆ ನಾನಿರಲ್ಲ ಬಿಗ್ ಬಾಸ್, ದಯವಿಟ್ಟು ಆನ್ಸರ್ ಮಾಡಿ ಅಂತ. ಹೋಗಕ್ ಇಷ್ಟ ಇಲ್ಲ ಅಂದ್ರು ಡ್ರಾಮಾ ಮಾಡ್ತೀನಿ. ಇನ್ನೇನ್ ನನ್ಗೆಲ್ಲಾ ಸೇರಿ ಎಲಿಮಿನೇಟ್ ಮಾಡ್ಬಿಡ್ತಾರೆ ಅನ್ನೋ ಟೈಮಲ್ಲಿ ಠುಬುಕ್ ಅಂತ ಕೆಳಗಡೆ ಬಿದ್ದುಬಿಟ್ಟು, ಅಯ್ಯೋ ನನ್ ಫ್ರಾಕ್ಚರ್ ಆಗ್ಬಿಟ್ಟಿದೆ ಬಿಗ್ ಬಾಸ್ ಅಂತ ಹೇಳಿ 2 ವಾರ ತೊಳ್ಬಿಡ್ತೀನಿ. ಗಂಡಸ್ರನ್ನ ಒಟ್ಟಿಗೆ ಗೇಮ್ ಬಿಟ್ಟಾಗಿ ಇನ್ನೇನ್ ಸೋತಾಯ್ತಾ ಇದೀನಿ ಅಂದಾಗ ಬಿಗ್ ಬಾಸ್ ಹೆಣ್ಮಕ್ಳಿಗೆ ಇಲ್ಲೆಲ್ಲ ಕೈ ಹಾಕ್ತಾ ಇದ್ದಾರೆ, ಹಿಂಗೆಲ್ಲ ಎಳಿತಾ ಇದ್ದಾರೆ. ಬಿಗ್ ಬಾಸ್ ಇದು ಹೆಣ್ಮಕ್ಳು ಹಿಂಗ ನಡ್ಕೊಳ್ಳೋದು. ನಿಮ್ಗೆ ಯಾರು ಅಕ್ಕ ತಂಗಿಯಾರ ಇಲ್ವಾ ನಿಮ್ಗೆ? ಬಿಗ್ ಬಾಸ್ ಅಂತ ಹೇಳಿ ವುಮೆನ್ ಕಾರ್ಡ್ ಪ್ಲೇ ಮಾಡ್ಬಿಡ್ತೀನಿ. ಕಿತಾಪತಿ ಹೆಂಗುಸ್ರೆ ಅಂತ ಕಾಮಿಡಿ ಮಾಡ್ತೀನಿ. ಅದೇ ಪಟ್ರೆ ಅಂತ ಅಮಾಯಕಿ ತರ ಕೂಡ ನಡ್ಕೋತೀನಿ. ವಾರಕ್ಕೊಂದಿನ ನೀವು ಬಂದು ಕ್ಯಾಕರ್ಸ್ಟೂ ಅಂತ ಮಕ್ಕಳು ಹೋಗ್ದಾಗ, ಸಾರಿ ಬಿಗ್ ಬಾಸ್ ನನ್ನ ಕ್ಷಮಿಸ್ಬಿಡಿ ಅಂತ ಒಂದೇ ಕಣ್ಣಲ್ಲಿ ಹತ್ತು ಬಿಡ್ತೀನಿ. ಸುಮ್ನೆ ಏನಾದ್ರೂ ಒಂದು ಕಾಂಟ್ರವರ್ಸಿ ಮಾಡ್ತಾ ಇರ್ತೀನಿ, ಎಲ್ಲರ ಮೇಲೂ ಜಗಳ ಮಾಡ್ತೀನಿ. ಯಾರಾದ್ರೂ ನನಗೆ ಹಿಂದಿರಿ ಕಣ್ ಮಾತಾಡಿದ್ರೆ ಅವ್ರ ಕತೆ. ಓಹೋ, ನಾವೇನ್ ಕೈಗೆ ಬಳೆ ತೊಟ್ಕೊಂಡಿದ್ದೀವಾ? ಬಳೆ ತೊಟ್ಕೊ
ಕುತ್ಕೊಂಡು ಪವರ್ ಏನು ಅಂತ ತೋರಿಸ್ತೀನಿ ಬಿಗ್ ಬಾಸ್. ಬಳೆ ತೊಟ್ಕೊಳ್ಳೋದು ಕೇವಲನಾ? ಹೌದಾ? ಬಿಗ್ ಬಾಸ್ ಮುಗಿಯೋವರೆಗೂ ಕೈಯಲ್ಲಿರೋ ಬಳೆ ತೆಗಿಯೋ ಮಾತೇ ಇಲ್ಲ. ಎಲ್ಲೋದ್ರು ಬೀನ್ ಬೇರ್ನ ಕೈಯಲ್ಲಿ ಇಟ್ಕೊಂಡು ದರ ಅಂತ ಎಳ್ಕೊಂಡ್ಬಂದು ಕುತ್ಕೊಂಡೇ ಮಾತಾಡ್ತೀನಿ ಬಿಗ್ ಬಾಸ್. ಇದಕ್ಕಿನ್ನ ಬೇಕಾ? ನನಗೆ ಎಷ್ಟು ಅರ್ಹತೆ ಇದೆ ಬಿಗ್ ಬಾಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ. ನೋಡ್ಬಿಟ್ಟು ಒಂದು ಚಾನ್ಸ್ ಕೊಟ್ಬಿಡಿ ಬಿಗ್ ಬಾಸ್. ಈ ಟಿವಿಲ್ ಬರ್ತಾಳೆ ಬಿಗ್ ಬಾಸ್ ಅಂತ. ಹೌದು ಸ್ವಾಮಿ. ಅಲ್ಲಿಗ ಹೋಗೋ ಇವ್ರಿಗೆ ಫೋನ್ ಮಾಡು. ಟಿವಿಲ್ ಬರ್ತಾರಲ್ಲ ಸುದೀಪ್ ಸರ್ ಅಲ್ಲಿಗ ಹೋಗಿ ಇಬ್ರು 3 ತಿಂಗಳು ಇದ್ದು ಬರೋಣ. ಅಯ್ಯೋ ಅತ್ತೆ ನಮ್ಮನ್ ಸೇರ್ಸ್ಕೊತಾರ ಅವ್ರು. ಜೋಗ ಸೇರ್ಸ್ಕೊತಾರ. ಹೌದಾ? ಚೆನ್ನಾಗೆ ಇರ್ಸ್ಕೊತಾರೆ. ನಡೀನಿ ಸುದೀಪ್ ಸಾರ್ಗ ಫೋನ್ ಮಾಡು. ಮತ್ತೆ ನಾನು ಬರ್ತೀವಿ ಅಂತ. ಅಯ್ಯೋ ಅತ್ತೆ ಸುದೀಪ್ ಸರ್ ನಂಬರ್ ನಮ್ಗೇನ್ ಸಿಗುತ್ತೆ? ಅಯ್ಯೋ ಮಾಡವ, ನೀನ್ ಇದೆಲ್ಲಾನು ಮಾಡ್ತಿದೆ ಇಲ್ಲ ಕಳಿಸ್ತಿದೆ ಇಲ್ಲ, ಅದೆಲ್ಲ ಹೋಗಲ್ಲ ಕಣ. ಮಾಡೋರ್ಗು ಸುದೀಪ್ ಸಾರ್ ಹೇಳ್ಬಿಡ್ಗ ನಮ್ಮ ಅತ್ತ ಕರ್ಕ ಬರ್ತೀವಿ ಇಬ್ರು ಅಂತ. 3 ತಿಂಗಳು ಇದ್ ಬರ. ಅಯ್ಯೋ ಅತ್ತೆ ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡೋದು? ಅಯ್ಯೋ ಏನ್ ಮಾಡೋದು ಅಂದ್ರೆ ಏನು ಕುಸು, ನಾವ್ ಇಲ್ಲಿ ಮಾಡಲ್ಲ ಹಂಗ ಅಲ್ಲೂ ಮಾಡೋದು. ಓ ಹಾಗೆ ಎಲ್ಲರೂ ನೋಡ್ತಾರೆ? ಎಲ್ಲರೂ ನೋಡ್ತಾರೆ. ಸರಿ ಸರಿ ಸರಿ. ಇದಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ಬೇಕು, ಅವಾಗ ಮಾತ್ರ ನಾವು ಒಳಗಡೆ ಹೋಗಕ್ ಸಾಧ್ಯ ಬಿಗ್ ಬಾಸ್ಗೆ. ಅಯ್ಯೋ ಅದೇನ ಹಂಗಂದಯ್ಯವಿ ನೀನು. ನಮ್ ಜನ ಎಲ್ಲ ಸಪೋರ್ಟ್ ಮಾಡ್ತಾರ. ಅಯ್ಯೋ ಮಾಡ್ಲೇಬೇಕು ಕಣವ. ಎಲ್ಲ ಸಪೋರ್ಟ್ ಮಾಡ್ಕೊಡಪ್ಪ, ನಿಮ್ಗೆ ಕೈ ಮುಗಿತೀನಿ. ಇವಾಗ ಇವ್ರು ಬೇರೆ ಈ ಬಿಗ್ ಬಾಸ್ ಅವ್ರು ಬೇರೆ ಅಪ್ಲಿಕೇಶನ್ ಫಿಲ್ಅಪ್ ಮಾಡಿ 3 ನಿಮಿಷದ ವಿಡಿಯೋ ಮಾಡಿ ಅನ್ಬಿಟ್ಟು ಅವಾಗ ಮೆಂಟಲ್ ತರ ಆಡ್ತಾವ್ರೆ. ಅವಾಗ ಅದೇನೋ ಫಿಲ್ಅಪ್ ಮಾಡ್ಬಿಟ್ಟು ಆಗೋಯ್ತು. ಆಲ್ರೆಡಿ ಇವರು ಬಿಗ್ ಬಾಸ್ಗೆ ಹೋದ ಫೀಲಿಂಗ್ ಅಲ್ಲಿ ಇರ್ತಾರೆ ಇನ್ನು 2 ತಿಂಗಳು. ಪಾಪ ಮೋಸ ನೋಡಲ್ಲ ಅಲ್ಲಿ. ನನ್ಗೆ ಗೊತ್ತು ಏನ್ ಗೊತ್ತಾ, ವಾಸ್ತವಾಂಶ ಬೇರೆ ಇದೆ ಅಲ್ಲಿ. ಬಿಗ್ ಬಾಸ್ ನಡೆಸ್ಬೇಕಂದ್ರೆ ಅಲ್ಲಿ ಹೋಗ್ಬೇಕಂದ್ರೆ ಏನೇನು ಅರ್ಹತೆ ಬೇಕಂದ್ಬಿಟ್ಟು ತಮ್ಗೆಲ್ಲ ಗೊತ್ತು. ಹೆಸರು ಮಾಡಿರ್ಬೇಕು, ಹಣ ಬಾಲ, ತೋಳು ಬಾಲ, ಇನ್ಫ್ಲೂಯೆನ್ಸ್ಗಳು 108 ಬೇಕು. ಏನ್ ಮುಚ್ಚು ಮರ ಏನಿಲ್ಲ ಅದ್ರಲ್ಲಿ. ಕರ್ಕೊಂಡ್ಬಿಡ್ತಾರೆ ಅಂದ್ರೆ ಈಗೇನು 18 ಜನನು ಕಾಮನ್ ಪೀಪಲ್ ಒಳಗೆ ಹೋಗ್ಬಿಡ್ತಾರ? ನಂಬೋ ಮಾತಾ? ಇವತ್ತು ಹುಡುಗರು ಯುವ ಸಮುದಾಯ ಹಾಳಾಗಿ ಹೋಗುತ್ತೆ. ಇವಾಗ 2 ತಿಂಗಳು ಅವ್ರು ಇದೇ ಕೆಲಸನೇ, ನಾನು ಹೋಗ್ತೀನಿ ಅಂದ್ಬಿಟ್ಟು ಮಾನಸಿಕ ಒತ್ತಡ ಆಗುತ್ತೆ. ಯಾಕಂದ್ರೆ ಮೊದಲೇ ಬಿಗ್ ಬಾಸ್ ಅಂದ್ರೆ ಹುಚ್ಚು ಜನಗಳಿಗೆ. ಇವಾಗ ಇವ್ರು ತಲೆ ಕೆಡ್ಸ್ಕೊಂಡು ಅದೇ ಅಕಸ್ಮಾತ್ ಕರ್ಕೊಂಡಿಲ್ಲಪ್ಪ ಅವ್ರನ್ನ, ಅಪ್ಲಿಕೇಶನ್ ಫಿಲ್ಅಪ್ ಮಾಡೋದನ್ನ ಕರೆದಿಲ್ಲ, ಅವಾಗ ಏನು ಮಾಡ್ತೀವಿ? ಅವ್ನ ಮನಸ್ಥಿತಿ ಏನೋ ಎಲ್ಲರೂ ಅವನ ರೇಗ್ಸಲ್ಲ. ಅವನ ಮೇಲೆ ಎಷ್ಟು ಮಾನಸಿಕ ನೋವು ಬೀಳುತ್ತೆ ಅವನ ಮೇಲೆ. ಅದರಿಂದ ಮಾಡ್ರಿ, ಯಾರಿಗೆ ಅರ್ಹತೆ ಇದೆ, ಯಾರು ಅವ್ನಿಗೆ ತಾಕತ್ತಿದೆ ಅಂತ ಕರ್ಕೊಳ್ಳಿ. ಸುಮ್ಮನೆ ಹಿಂಗೆ ಹೇಳ್ಬಿಟ್ಟು ಎಲ್ಲರೂ ನಿಮ್ಗೆ ಕರ್ಕೊಂತೀವಿ ಅಂದ್ಬಿಟ್ರಿ ಒಂದು 50 ಲಕ್ಷ ಜನಕ್ಕೆ ಬರ್ತಾರಪ್ಪ, ಕರ್ಕೊಂಬಿಡಕ್ಕಾಗುತ್ತೆ ಅಂದ್ರೆ ಏನ್ರಿ ಇದು? ಒಂದು ಸ್ವಲ್ಪನ ಒಂದು ಇರ್ಬೇಕಲ್ಲ ಮಾತಾಡ್ಬೇಕಂದ್ರೆ. ನಮಸ್ಕಾರ ಬಿಗ್ ಬಾಸ್. ನನ್ನ ಹೆಸರು ಪ್ರಸಾದ್ ಜಾಕಿ, ಮೈಸೂರು ಡಿಸ್ಟಿಕ್ ನಂಜನಗೂಡು ತಾಲೂಕು ಉಲ್ಲಳ್ಳಿ ಹೋಬಳಿ ಜಾಲಹಳ್ಳಿ ಗ್ರಾಮ. ಬಿಗ್ ಬಾಸ್ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ. ಈ ಶೋನಲ್ಲಿ ಭಾಗವಹಿಸಬೇಕೆಂಬುದು ಪ್ರತಿಯೊಬ್ಬರ ಕನಸು. ಬಿಗ್ ಬಾಸ್ ಸೀಸನ್ 12 ತನಕ ಸೆಲೆಬ್ರಿಟಿಗಳಿಗೆ ಮಾತ್ರ ಅವಕಾಶನ ಕೊಟ್ಟಿದ್ರಿ. ಆದ್ರೆ ಈ ಬಾರಿ ನಡೆಯುತ್ತಿರುವಂತಹ ಬಿಗ್ ಬಾಸ್ ಸೀಸನ್ 13ರಲ್ಲಿ ಸಾಮಾನ್ಯ ವ್ಯಕ್ತಿಗಳಿಗೂ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ಮಾಡೋರ್ಗೂ ಅವಕಾಶನ ಕೊಡ್ತಾ ಇದ್ದೀರಾ. ಎಲ್ಲರಿಗೂ ನಂಬಲಿಕ್ಕೆ ಆಗದಿರೋಷ್ಟು ಸಂತೋಷ ಆಗ್ತಾ ಇದೆ. ಈ ಬಿಗ್ ಬಾಸ್ 13ರ ಸೀಸನ್ ನಲ್ಲಿ ನಮ್ಗೂ ಅವಕಾಶನ ಕೊಡ್ಬೇಕು ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತಿದ್ದೀನಿ. ಬಿಗ್ ಬಾಸ್ ನೀವು ನನಗೆ ಅವಕಾಶ ಯಾಕೆ ಕೊಡ್ಬೇಕು ಅಂತಂದ್ರೆ, ನಾವು ಇನ್ಸ್ಟಾಗ್ರಾಮ್ ನಲ್ಲಿ ಕಾಮಿಡಿ ರೀಲ್ಸ್ ಗಳನ್ನ ಮಾಡಿ ನೊಂದವರ ಮನಸ್ಸನ್ನ ನಗಿಸಿ 5 ಲಕ್ಷಕ್ಕಿಂತ ಹೆಚ್ಚು ಜನರ ಮನಸ್ಸನ್ನ ಗೆದ್ದಿದ್ದೀವಿ. ಆದ್ರೆ ಬಿಗ್ ಬಾಸ್ ಸೀಸನ್ 13ಕ್ಕೆ ಬಂದು ಕರ್ನಾಟಕದ ಮೂಲೆ ಮೂಲೆಯಲ್ಲಿರುವ ಜನರನ್ನ ನಗಿಸಿ ಎಲ್ಲರ ಮನಸ್ಸನ್ನ ಗೆಲ್ಬೇಕು ಅಂತ ನಮ್ಮ ಗುರಿಯಾಗಿದೆ ಬಿಗ್ ಬಾಸ್. ದಯವಿಟ್ಟು ಒಂದ್ ಚಾನ್ಸ್ ಕೊಟ್ಟು ನೋಡಿ ಬಿಗ್ ಬಾಸ್. ಈಗ ಬಿಗ್ ಬಾಸ್ ಎಲ್ಲ ವಿಡಿಯೋಸ್ ಎಲ್ಲ ಓಡಾಡ್ತಿದೆ. ಬಿಗ್ ಬಾಸ್ ಅವ್ರು ಹೋಗ್ತಾರೆ, ಇವ್ರು ಹೋಗ್ತಾರೆ, ಬಿಗ್ ಬಾಸ್ಗೆ ನಾವು ಹೋಗ್ಬೇಕು ಹಾಗೆ ಹೇಗೆ ಅಂತಲ್ಲಿ ತುಂಬಾ ಜನ ವಿಡಿಯೋಸ್ ಎಲ್ಲ ಮಾಡಾಕ್ತಾ ಇದ್ದೀರಾ. ಓಕೆ, ಈಗ ನಾನು ನಿಮ್ಗಳಿಗೋಸ್ಕರ ಹಾಗೆ ಬಿಗ್ ಬಾಸ್ ಟೀಮ್ಗೋಸ್ಕರ ಒಂದು ವಿಡಿಯೋ ಮಾಡಾಕ್ತಿದ್ದೀನಿ ನಾಳೆ. ಏನು ಅಂತಂದ್ರೆ ನನ್ನ ಒಂದು ಜರ್ನಿ ಹೇಗಿತ್ತು, ನಾನು ಏನು ಓದಿದೆ, ಎಲ್ಲಿಂದ ಬಂದೆ, ಯಾವ ಊರಿಂದ ಬಂದೆ, ಏನೇನು ಅನುಭವಿಸಿದೆ, ಏನೇನು ಕೆಲಸ ಮಾಡಿದೆ, ಸೊ ಇದ್ರದ್ದೆಲ್ಲ ಒಂದು ಡೀಟೇಲಿಂಗ್ ವಿಡಿಯೋ ಮಾಡಾಕ್ತೀನಿ. ಸೊ ಇದರಿಂದ ನಿಮಗೂ ಗೊತ್ತಾಗುತ್ತೆ, ಬಿಗ್ ಬಾಸ್ ಟೀಮ್ ಅವ್ರಿಗೂ ಗೊತ್ತಾಗುತ್ತೆ ನಾನು ಎಂತಕ್ಕೆ ಹರ ಇದ್ದೀನಿ ಅಂತ, ನನ್ನಲ್ಲಿ ಏನು ಟ್ಯಾಲೆಂಟ್ ಇದೆ ಏನಿಲ್ಲ ಅನ್ನೋದು. ಸೊ ಇದು ಮಾಡ್ತಿರ್ತಕ್ಕಂಥ ಒಂದು ಕಾರಣ ಏನು ಅಂತಂದರೆ ನಿಮಗೂ ಗೊತ್ತಾಗಬೇಕಲ್ಲ ನನ್ನ ಒಂದು ಜರ್ನಿ. ನಿಮಗೆ ಗೊತ್ತಾಗೋದಕ್ಕಿಂತ ನಿಮಗೂ ಒಂದು ಇರುತ್ತೆ ಕುತೂಹಲ, ಇವನು ಹೆಂಗೆ ಬಂದ ಇಲ್ಲಿವರೆಗೂ, ಏನಿತ್ತು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್ ಅಷ್ಟೇ.